ನಾವಿಲ್ಲಿ ವೆಳ್ಳಿಯಂಗಿರಿ ಪರ್ವತದ ತಪ್ಪಲಿನಲ್ಲಿದ್ದೀವಿ. ಇದನ್ನ ದಕ್ಷಿಣದ ಕೈಲಾಸ ಅನ್ನಲಾಗತ್ತೆ. ಸ್ವತಃ ಶಿವ 3.5 ತಿಂಗಳುಗಳಿಗೂ ಹೆಚ್ಚು ಕಾಲ ಇಲ್ಲಿದ್ದ ಅನ್ನಲಾಗತ್ತೆ. ಇದು ಪರ್ವತದ ಸುತ್ತ ಒಂದು ವಿಭಿನ್ನ ರೀತಿಯ ಅತೀಂದ್ರಿಯತೆಯನ್ನ ಸೃಷ್ಟಿಸಿತು. ಅಂದ್ರೆ ಅನುಗ್ರಹದ ಮಹಾಪೂರದಲ್ಲಿದ್ದೀವಿ ಮತ್ತು 11 ಡಿಗ್ರಿ ಅಕ್ಷಾಂಶದಲ್ಲಿದ್ದೀವಿ. ಇದು ತುಂಬಾ ಮುಖ್ಯ. ಯಾಕಂದ್ರೆ ಭೂಮಿಯ ವಾಲುವಿಕೆ ಮತ್ತು ಅದರ ತಿರುಗುವಿಕೆಯಿಂದಾಗಿ ಗರಿಷ್ಠ ಪ್ರಮಾಣದ ಕೇಂದ್ರಾಪಗಾಮಿ ಬಲ ಸುಮಾರು 11 ಡಿಗ್ರಿ ಅಕ್ಷಾಂಶದಲ್ಲಿ ಉಂಟಾಗತ್ತೆ. ಅಂದ್ರೆ ಸಹಜವಾಗೇ ಶಕ್ತಿಯ ಉತ್ಕರ್ಷ ಇರುತ್ತೆ. ಮಹಾಶಿವರಾತ್ರಿಯು ಶಕ್ತಿಯ ಈ ಉತ್ಕರ್ಷ ಅದರ ಉತ್ತುಂಗದಲ್ಲಿರೋ ದಿನವಾಗಿದೆ. ಅಂದು ನೀವಿರಬಹುದಾದ ಅತ್ಯುತ್ತಮ ಸ್ಥಳ ಇದಾಗಿದೆ. ಇದು ಸಂಭ್ರಮ, ಧ್ಯಾನ ಮತ್ತು ಸಂಗೀತದಿಂದ ತುಂಬಿದ ರಾತ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿರೋದು ಎಚ್ಚರವಾಗಿ ಗಮನಪೂರ್ವಕರಾಗಿ ಆದಿಯೋಗಿಯ ಅನುಗ್ರಹದಲ್ಲಿರೋದು ಒಂದು ಅದ್ಭುತ ಸಾಧ್ಯತೆ. ಬನ್ನಿ, ಮಹಾಶಿವರಾತ್ರಿಯಲ್ಲಿ ಪಾಲ್ಗೊಳ್ಳಿ. ಇದು ನಿಮ್ಮೆಲ್ಲರಿಗೂ ಜಾಗೃತಿಯ ರಾತ್ರಿಯಾಗಲಿ.